ಗುರುಸ್ವಾಮಿಗಳು ಇವತ್ತು ಬೆಳಬೆಳಿಗ್ಗೆ ಬಂದಿದ್ದು ಮಳೆ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು ಇವತ್ತು ಹೆಂಗಪ್ಪ ಕಾಲೇಜ್ಗೆ ಹೋಗೋದು ಅಂತ ಫುಲ್ ಶಾಕ್ ಆಗಿದ್ದೆ. ಅಷ್ಟೊತ್ತು ಕುತ್ಕೊಂಡು ಒಂದು ಅಸೈನ್ಮೆಂಟ್ ಬರೆಯೋಣ ಅಂದ್ಬಿಟ್ಟು ಅಪರೂಪಕ್ಕೆ ಒಂದು ಅಸೈನ್ಮೆಂಟ್ ಕೂಡ ಬರ್ದೆ. ಬರ್ದಾದ್ಮೇಲೆ ಅಷ್ಟೊತ್ತು ಮಳೆನೂ ನಿಲ್ತು. ಹೆಂಗೋ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ಅಷ್ಟೊತ್ತು ನಮ್ಮ ತಮ್ಮ ಹೆಂಗೋ ನಾಷ್ಟನ ತಂದ್ಕೊಟ್ಟ. ತಿಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಕಾಲೇಜ್ ಹೊರಡೋಣ ಅಂತ ಹೊರಟೆ. ಹೋಗ್ತಾ ಇದಾರಿಲ್ಲ ಹಂಗೆ ನಮ್ಮ ಬಾಸ್ ಸಿಕ್ಕಿದ್ರು. ಬಾಸ್ಗೊಂದು ಕೈ ಮುಗ್ದ್ಬಿಟ್ಟು ಅಲ್ಲಿಂದ ಕಾಲೇಜ್ ಕಡೆ ಹೋದ್ರೆ ನಾನೇ ಫಸ್ಟ್ ಬರೋದು. ನೀನು ಯಾರು ಬಂದೇ ಇರಲಿಲ್ಲ. ನೀನು ಲೇಟಾಗಿ ಬಂದ್ರು ನೋಡಿ, ನಂದು ಅಟೆಂಡಿಂಗ್ ಶಾರ್ಟೇಜ್ ಇಟ್ಟವ್ರೆ. 60% ಇದೀನಿ ಅಷ್ಟೇ ನಾನು. ಆಮೇಲೆ ನಮ್ಮ ರಾಯ್ ಹೆಂಗೋ ಏನೋ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ ತಂದಿದ್ದ ಅನ್ಕೊಂಡೆ. ಬಟ್ ಅದು ಫಾರ್ಮಲ್ ಡ್ರೆಸ್ ಅಂತ ಆಮೇಲೆ ಗೊತ್ತಾಯ್ತು. ಆಮೇಲೆ ಮುಗಿಸ್ಕೊಂಡು ಹೆಂಗೋ ಮಧ್ಯಾಹ್ನ ಆಗೋಯ್ತು ಅಂದ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಮತ್ತೆ 3 ಗಂಟೆವರೆಗೆ ಇದ್ದು. 3 ಗಂಟೆ ಮೇಲೆ ಕಂಪ್ಯೂಟರ್ ಲ್ಯಾಬ್ ಇದೆ ಅಂದ್ರು. ಕಂಪ್ಯೂಟರ್ ಲ್ಯಾಬ್ಗೆ ಹೋಗ್ಬಿಟ್ಟು ಎಕ್ಸೆಲ್ಲು ಅದು ಇದು ಏನೋ ಹೇಳ್ಕೊಡ್ತಾ ಇದ್ರು. ನಾವಂತೂ ಗೊತ್ತಲ್ಲ ಓತ್ಲಾ ಹೊಡ್ಕೊಂಡೇ ಕಳೆದ್ಬಿಟ್ಟು 5 ಗಂಟೆ ಆಗೋಯ್ತು ಅಂದ್ಬಿಟ್ಟು ಝುಯ್ ಅಂತ ಮನೆ ಕಡೆಗೆ ಹೊರಟು.